ಇದೇನಪ್ಪ ಬರೀ ಇಷ್ಟೇ ಜನದ ಹೆಸರು ಹೇಳಿದ್ರಲ್ಲ ನಿಖಿಲ್ ಅವರು ಅಂತಕ್ಕಂಥದ್ದು ಯಾರು ಅನ್ಯತಾ ಭಾವಿಸ್ಬಾರ್ದು. ಇಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರೇ, ಎಲ್ಲ ಜನತಾದಳ ಪಕ್ಷದ ಬೇರುಗಳೇ, ಎಲ್ಲ ನಿಮ್ಮಿಂದ ಇವತ್ತು ಜನತಾದಳ ಪಕ್ಷ ಈ ತಾಲೂಕಿನಲ್ಲಿ ಸದೃಢವಾಗಿ ಬೆಳೆದಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಾನು ಸಿರಾಗೇನು ಬಂದಿದ್ದೇನೆ, ಇಲ್ಲಿ ಬರಲಿಕ್ಕೆ ಮತ್ತೊಂದು ಮುಖ್ಯವಾದಂಥ ಒಂದು ಉದ್ದೇಶ. ಈಗಾಗಲೇ ಎಲ್ಲ ಮುಖಂಡರುಗಳು ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ನಿಮ್ಮ ಎದುರುಗಡೆ ಹೇಳಿದ್ದಾರೆ. ಏನು ಒಂದು ಮೆಂಬರ್ಶಿಪ್ ಅಭಿಯಾನವನ್ನು ಪಕ್ಷದ ವತಿಯಿಂದ ಒಂದು ಚಾಲನೆಯನ್ನು ರಾಜ್ಯ ನಾಯಕರುಗಳು ಕಳೆದ JP ಭವನದ ಭಾನುವಾರ ದಿನ ಕೊಟ್ಟಿದ್ದಾರೆ. ಅಂದಿನಿಂದ ಇವತ್ತಿನವರೆಗೂ ಇವತ್ತು 4ನೇ ದಿನದ ಪ್ರವಾಸ. ಇಲ್ಲಿಂದ ನಾನು ಹೇಳ್ದಂಗೆ ಮತ್ತೆ ತುರುವೇಕೆರೆಗೆ ಹೋಗಬೇಕಾಗ್ತದೆ. ತಮ್ಮೆಲ್ಲರಲ್ಲೂ ಒಂದು ಕೈ ಜೋಡಿಸಿ ಮನವಿ ಮಾಡ್ತೇನಣ್ಣ, ಇಲ್ಲಿ ನಾನು ನಿಮ್ಮ ಕೈಲಿ ಏನೋ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಥವಾ ನಿಮ್ಗೇನೋ ತಾಕೀತು ಮಾಡಲಿಕ್ಕೆ ನಾನು ಬಂದಿಲ್ಲ. ಇಲ್ಲಿ ನನಗೆ ಮುಂದೆ ಇರ್ತಕ್ಕಂಥದ್ದು ಇನ್ನೂ 3 ವರ್ಷ ಇದೆ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ. ನಾನು ಈಗ ಯಾಕೆ ಬಂದಿದ್ದೀನಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರ್ಬೋದು. ಇನ್ನೂ ಯಾವುದು ಚುನಾವಣೆ ಇಲ್ವಲ್ಲ, ಅದೇನು 3 ವರ್ಷ ಅದಲ್ಲ ಇನ್ನೂ ಚುನಾವಣೆಗೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಹೀಗೆ ಬಂದ್ಬಿಟ್ಟವನೇ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ನಾನು ಬಂದಿರತಕ್ಕಂಥದ್ದು ಇಲ್ಲಿ ತುಂಬ ಜನ, ನಾನು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿಯಾದೆ, ಅಧ್ಯಕ್ಷರುಗಳು ಸದಸ್ಯರುಗಳನ್ನ ಭೇಟಿಯಾದೆ. ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆ, ಅಲ್ಲಿಂದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ತಡೆ ಹಿಡಿದು ಕೂತಿದ್ದಾರೆ ಈ ರಾಜ್ಯ ಸರ್ಕಾರ. ಆದರೆ ಈ ಕೂಡಲೇ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಈಗಾಗಲೇ ಕೋರ್ಟು ಆದೇಶ ಮಾಡಿದೆ, ಕೋರ್ಟು ಚೀಮಾರಿಯನ್ನು ಹಾಕಿದ್ದಾರೆ. ಬಹುಶಃ ಅದು ಕೂಡ ನಾವು ಅತಿ ಶೀಘ್ರದಲ್ಲೇ ಎದುರಿಸ್ತಕ್ಕಂಥ ಒಂದು ದಿನಗಳನ್ನು ನೋಡ್ಬೋದು. ಅದಕ್ಕಿಂತ ಮುಂಚಿತವಾಗಿ ಪಕ್ಷ ಇವತ್ತು ಜನರೊಂದಿಗೆ ಜನತಾದಳ, ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದೇನು ಹೊಸದೇನಲ್ಲ. ನಮಗೆ ಜನತಾದಳ ಪಕ್ಷವಾಗಿ ಈ ರಾಜ್ಯದಲ್ಲಿ ಪುಟದೆದ್ದಿರ್ತಕ್ಕಂಥದ್ದೇ ಜನರ ಜೊತೆಯಲ್ಲಿ ಬರ್ತು, ಜನರ ಜೊತೆಯಲ್ಲಿ ನಿಂತು, ಜನರ ಕಷ್ಟದಲ್ಲಿ ಸ್ಪಂದಿಸಿ ಇಲ್ಲಿವರೆಗೂ ಪಕ್ಷ ಬಂದಿದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಪ್ರತಿಫಲ. ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ ಒಂದು ಮಾತು, ನಾನು ಎಲ್ಲೇ ಹೋಗಲಿ ದೊಡ್ಡವ್ರು ಇಲ್ಲಿ ಬಂದಿದ್ರು, ಯಾವುದೇ ರಾಜ್ಯದ ಯಾವುದೇ ಮೂಲೆಗೆ ಹೋಗಲಿ ದೊಡ್ಡ ಸಾಹೇಬ್ರು ಇಲ್ಲಿ ಬಂದಿದ್ರು, ನಮ್ಮ ಮನೇಲಿ ಊಟ ಮಾಡಿದರು, ನಮ್ಮ ಮನೇಲಿ ಮುದ್ದೆ ಉಪ್ಸಾರು ತಿಂದರು, ಸೊಪ್ಪು ತಿಂದರು, ಈ ರಾತ್ರಿ 2 ಗಂಟೆಯಲ್ಲಿ ಬಂದಿದ್ರು, 3 ಗಂಟೆಯಲ್ಲಿ ಬಂದಿದ್ರು, ಕಾಫಿ ಕುಡಿದ್ರು, ಬಾಳೆಹಣ್ಣು ತಿಂದರು, ಪ್ರೀತಿಯಿಂದ ಮನೆಯಲ್ಲಿ ಫೋಟೋ ತಗೊಂಡು ಮಾತಾಡಿಸ್ಕೊಂಡು ಹೋದ್ರು ಅಂತ ಭಾಳ ಜನ ಫೋಟೋಗಳು ಇಟ್ಕೊಂಡಿದ್ದೀರಿ. ಭಾಳ ಜನ ಜ್ಞಾಪಕಾರ್ಥವಾಗಿ ನನ್ನ ಜ್ಞಾಪಿಸ್ತೀರಿ. ನಾನು ಯಾವಾಗಲೂ ಆಲೋಚನೆ ಮಾಡ್ತೀನಿ, ದೇವೇಗೌಡರು ಸಾಹೇಬರು ರಾಜ್ಯದ ಪ್ರತಿಯೊಂದು ಹಳ್ಳಿಲೂ ಬಹುಶಃ ಯಾವ ರಾಜ್ಯದ ನಾಯಕರು ಇಷ್ಟರ ಮಟ್ಟಕ್ಕೆ ಇಷ್ಟು ಹಳ್ಳಿಗಳನ್ನ ಹೋಗಿ ತಲುಪ್ತಕ್ಕಂಥದ್ದು ಬಹುಶಃ ನನಗೆ ನಿಜಕ್ಕೂ ಕೂಡ ಒಂದು ರೀತಿ ರೋಮಾಂಚನ ಆಗ್ತದೆ. ಎಲ್ಲಿಂದ ದೊಡ್ಡವರು ಇಷ್ಟೆಲ್ಲ ಹಳ್ಳಿಗಳಿಗೆ ಹೋದರು, ಇಷ್ಟು ಜನಗಳು, ಇಷ್ಟು ಮನೆಗಳು, ಯಾವ ಇದರಲ್ಲಿ ಭೇಟಿಯಾದರು ಅಂತಕ್ಕಂಥದ್ದು ಈ 93 ವಯಸ್ಸಿನ ದೇವೇಗೌಡರು ಸಾಹೇಬರು ನಿಜಕ್ಕೂ ಕೂಡ ನಮ್ಮ ಜೀವನದಲ್ಲಿ ಅವರು ಒಂದು ಆದರ್ಶವಾಗಿ, ಒಂದು ಮಾರ್ಗದರ್ಶಕರಾಗಿ ಅವರು ಹೆಜ್ಜೆ ಇವತ್ತೇನು ಹಾಕಿದ್ದಾರೆ, ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ರಾಜಕಾರಣದಲ್ಲಿ. ಆ ಒಂದು ಹೆಜ್ಜೆಯನ್ನು ನಾವೆಲ್ಲ ಪ್ರತಿಪಾದಿಸಬೇಕು. ಅವರ ಹೆಜ್ಜೆಯನ್ನು ಕೊಟ್ಕೊಂಡು, ಹೆಗಲನ್ನು ಕೊಟ್ಕೊಂಡು ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾನಿಲ್ಲೇನು ಬಂದಿದ್ದೇನೆ, ಉಗ್ರೇಶ್ ಅಣ್ಣವ್ರಿಗೆ ಹೇಳಿದ್ದೆ, ನಂಗೆ ಗೊತ್ತಿಲ್ಲ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರ ಮನೆಯಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳು ಒಂದೇ ಮಾತು ಹೇಳಿರೋದು, ನಾವು ಬಂದು ಸಭೆಯಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ. ಇವತ್ತು ನೋಡಿ ಎಷ್ಟೆಲ್ಲ ನೀವು ಹೂಗುಚ್ಛಗಳು, ಎಷ್ಟೆಲ್ಲ ಹಾರಗಳು, ಶಾಲು ಎಲ್ಲ ತಗೊಬಂದ್ರಿ, ಇಷ್ಟು ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಕಷ್ಟಪಟ್ಟು ದುಡ್ದಿರ್ತೀರಿ, ಇವೆಲ್ಲ ಪಾಪ ಪ್ರೀತಿಯಿಂದ ನಮಗೆ ತಗೊಬಂದು ಪ್ರೀತಿ ಆರೈಕೆ ತೋರಿಸಿದ್ದೀರಿ. ನಿಜಕ್ಕೂ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಎಷ್ಟು ಜನ್ಮ ಎತ್ತು ಬಂದರೂ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಇಂಥ ಒಂದು ಕುಟುಂಬದಲ್ಲಿ, ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಕ್ಷದಲ್ಲಿ ಇವತ್ತು ನಾವು ಸಾರ್ವಜನಿಕ ಬದುಕಲ್ಲಿ ಇವತ್ತು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ಯಾವುದೋ ಜನ್ಮದ ಪೂರ್ವ ಪುಣ್ಯ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಏಕೆಂದರೆ ಎಲ್ರಿಗೂ ಈ ಅವಕಾಶ ಸಿಕ್ಕೋದಿಲ್ಲ, ಎಲ್ರಿಗೂ ಈ ಪ್ರೀತಿ ಸಿಕ್ಕೋದಿಲ್ಲ. ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟಿದ್ದೀರಿ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ. ಆದರೆ ಒಂದು ಈ ಸಂದರ್ಭದಲ್ಲಿ ಹೇಳ್ತೇನೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ನಂಬಿಕೆಗೆ ಚ್ಯುತಿ ಬರದೇ ಇರತಕ್ಕಂಥ ರೀತಿ ಪ್ರಾಮಾಣಿಕವಾಗಿ ಕೇವಲ ಜನತಾದಳ ಪಕ್ಷ ಅಧಿಕಾರಕ್ಕೆ ಹೋಗ್ತಕ್ಕಂಥದ್ದಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣವರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ
ನಿಮ್ಮೆಲ್ಲರಿಗೂ ಕೂಡ ಸಮಾಜದಲ್ಲಿ ತಲೆ ಎತ್ಕೊಂಡು ನೀವು ಸಮಾಜದಲ್ಲಿ ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಇವತ್ತು ಜನತಾದಳ ಪಕ್ಷದ ಮೂಲಕ ನಿಮ್ಮೆಲ್ರಿಗೂ ಕೊಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಬಂದಿದ್ದೇನೆ. ಹಾಗಾಗಿ ನಾನು ಇದು ಒಂದೇ ಸಭೆ ಅಲ್ಲ, ಇದು ಮೊದಲನೆಯ ಹೆಜ್ಜೆ, ನನ್ನ ಜೀವನದ ಮೊದಲನೆಯ ದೃಢ ಸಂಕಲ್ಪದ ಹೆಜ್ಜೆ. ಈ ರೀತಿ ಇನ್ನೂ ಸಾಕಷ್ಟು ಬಾರಿ ನಾನು ಇಡೀ ರಾಜ್ಯದಲ್ಲಿ ಅನೇಕ ತಾಲೂಕುಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತೇನೆ. ಒಮ್ಮೆ ಅಲ್ಲ 10 ಬಾರಿ ಬರ್ತೇನೆ. ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಮುಂಚೆ ಸಾಕಷ್ಟು ಬಾರಿ ಬರ್ತೇನೆ. ಹಾಗೂ ಇಲ್ಲಿ ಒಂದಷ್ಟು ಪ್ರಮುಖ ಮುಖಂಡರುಗಳು ಯಾವುದೋ ಮದುವೆ ಇದೆ ಅಂತ ಹೇಳ್ತಾ ಇದ್ರು ಸೆಪ್ಟೆಂಬರ್ ತಿಂಗಳಲ್ಲಿ. ಕೃಷ್ಣೇಗೌಡರು ಮನೆ ಮದುವೆ, ನೀವು ಬರಲಿಲ್ಲ ಅಂದರೆ ಆಮೇಲೆ ನೋಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟಿದ್ದಾರೆ ನಮಗೆ. ಹಾಗಾಗಿ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಬಿಡುವಿರುತ್ತೆ, ರಾಜ್ಯ ಪ್ರವಾಸ ಅಲ್ಲಿಗೆ ಮುಕ್ತಾಯ ಆಗಿರುತ್ತೆ. ಹಾಗಾಗಿ ಬಂದು ಹೋಗ್ತೇನಣ್ಣ. ನಿಮ್ಮ ಕಷ್ಟ ಸುಖ ಏನೇ ಇರ್ಬೋದು, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗ್ತೀನಿ, ನಿಮ್ಮ ಗೌರವ ಉಳಿಸ್ಕೊಳ್ತೇನೆ. ಗೌರವಯುತವಾಗಿ ನಾವೆಲ್ಲರೂ ಇವತ್ತು ಜನತಾದಳ ಪಕ್ಷವನ್ನು ತಲೆ ಎತ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ತಿರುಗ್ತಕ್ಕಂಥ ಒಂದು ಕೆಲಸವನ್ನು ಪ್ರತಿ ಹಳ್ಳಹಳ್ಳಿಲೂ ಮಾಡಬೇಕು. ದಯವಿಟ್ಟು ಒಂದು ಮಾತು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನನಗೊಂದು ಮಾತು ಕೊಡಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಂದ, ನಿಖಿಲ್ ಕುಮಾರಸ್ವಾಮಿ ಒಟ್ಟಾದ ಭಾಷಣ ಬಿಕ್ಕೊಂಡು ಅಂತ ಆಗಬಾರ್ದು. ಇವತ್ತೇನು ಈ ಮೆಂಬರ್ಶಿಪ್ ಡ್ರೈವ್ ನಾವು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ, ಇದು ಕನಿಷ್ಠ ಪಕ್ಷ 50 ಲಕ್ಷ ಜನ ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಮೆಂಬರ್ಶಿಪ್ ಡ್ರೈವಲ್ಲಿ ಈ ಸದಸ್ಯತ್ವ ನೋಂದಣಿಯ ಅಭಿಯಾನ ಯಶಸ್ವಿಯಾಗಿ ಆಗಬೇಕು ಅಂತಕ್ಕಂಥದ್ದಾದರೆ ತಾವೆಲ್ಲರೂ ಇವತ್ತು ಎಷ್ಟು ಪಂಚಾಯತಿ ಬರ್ತದಣ್ಣ ಸಿರಾ? 36 ಪಂಚಾಯತಿ. ಬೂತ್ಗಳೆಷ್ಟಣ್ಣ? 42 ಪಂಚಾಯತಿ. ಎಷ್ಟು ಬೂತ್ ಬರ್ತದೆ? 292 ಬೂತು, 42 ಪಂಚಾಯತಿ, 36 ಪಂಚಾಯತಿ. ಆಯ್ತಣ್ಣ. ಈಗ ನಾನು ತಮ್ಮೆಲ್ರಿಗೂ ಒಂದು ಮನವಿ ಮಾಡ್ತೇನೆ. ಉಗ್ರೇಶ್ ಅಣ್ಣ ಅವ್ರನ್ನ ಬೆನ್ನತ್ತು ಬಿಡ್ತೀನಿ, ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ. ಈಗ ಉಗ್ರೇಶ್ ಅಣ್ಣನ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಯಾಕೆಂದ್ರೆ ಮುಂದೆ ಉಗ್ರೇಶ್ ಅಣ್ಣ ನಮ್ಗೆ ಶಾಸಕ ಆಗಬೇಕಾ ಬೇಡವಾ? ಮತ್ತು ಜನಗಳ ಜೊತೆ ಬೆರಿಬೇಕಲ್ವ? ಅದಕ್ಕೆ ಜನಗಳ ಜೊತೆ ಬೆರಿಬೇಕಲ್ವ ಶಾಸಕರಾಗಬೇಕು ಅಂದರೆ. ಪಕ್ಷ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ, ಜನಗಳ ಪರವಾಗಿ ಇದೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಬೇಕಲ್ವಾ? ಜನ ಸ್ವಾಭಾವಿಕವಾಗಿ ಏನಂತಾರೆ, ಚುನಾವಣೆ ಬಂದದೆ ಕಣಪ್ಪ, ಬಂದವ್ರೆ ಮತ ಕೇಳೋದಕ್ಕೆ, ಅವರು ಬಂದವ್ರೆ, ಇವರು ಬಂದವ್ರೆ, ಇನ್ನೊಬ್ರು ಬಂದವ್ರೆ, 3 ಪಕ್ಷದವರು ಬರ್ತಾರೆ ಬಿಡ್ರಿ, ಇದರಲ್ಲೇನು ದೊಡ್ಡ ವಿಚಾರ, ಇದು ಸರ್ವೇ ಸಾಮಾನ್ಯ ಅಂತ ಜನ ಹೇಳ್ತಾರೆ. ಹೌದೋ ಅಲ್ವೇ? ಈಗ ಯಾವ್ದಾದ್ರು ಚುನಾವಣೆ ಇದೆಯಾ? ಇಲ್ಲ ತಾನೇ. ಈಗ ಜನಗಳ ಬಳಿ ಹೋಗಿ, ಈಗ ಹೋಗೋಣ ಎಲ್ಲರೂ ಜನಗಳ ಬಳಿ. ಯಾಕೆ ಜನ ಜನತಾದಳ ಪಕ್ಷಕ್ಕೆ ಮುಂದೊಂದು ದಿನ ಸ್ವತಂತ್ರವಾದಂಥ ಒಂದು ಸರ್ಕಾರ ರಚನೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದರೆ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, PWD ಸಚಿವರಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಅಪಾರ ಸಾಧನೆಗಳಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಭಾಳ ಚಿಕ್ಕ ವಯಸ್ಸಿನಲ್ಲಿ, ಕಮ್ಮಿ ಅವಧಿ, 20 ತಿಂಗಳು 14 ತಿಂಗಳಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಮನೆ ಮನೆ ಮಾತಾಗಿದೆ, ಎಲ್ಲರ ಹೃದಯದಲ್ಲಿದೆ. ಆದರೆ ಚುನಾವಣೆ ಆದಾಗ ಯಾಕೆ ಜನತಾದಳ ಪಕ್ಷಕ್ಕೆ ಮತ ಆಗಿ ಪರಿವರ್ತನೆ ಆಗ್ತಾ ಇಲ್ಲ? ಏಕೆಂದರೆ ನಾವು ಜನಗಳ ಜೊತೆಲಿ ಇರಬೇಕಣ್ಣ, ಛಲ ಇಟ್ಕೊಳ್ಳೋಣ, ಹೋರಾಟ ಕೊಡೋಣ. ನಾ 3 ಸಲ ಸೋತಿರ್ಬೋದು, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ಕಾರಣಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಏಕೆಂದರೆ ನನ್ನ ಗುರಿ ಸಂಸದ ಆಗೋದಲ್ಲ, ನನ್ನ ಗುರಿ ಶಾಸಕ ಆಗೋದಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿಯ ಒಂದು ಗುರಿ. ದಯಮಾಡಿ ನಾವೆಲ್ಲರೂ ಸೇರಿ ಈ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನು ಕಾಪಾಡೋಣ. ಪಕ್ಷಕ್ಕೆ ಒಂದು ಇತಿಹಾಸ ಇದೆ, ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯ ಮುಖಂಡರುಗಳ ಸೇವೆ ಇದೆ. ಇಂಥ ಒಂದು ಐತಿಹಾಸಿಕವಾದಂಥ ಒಂದು ಪಕ್ಷದಲ್ಲಿ ತಾವೆಲ್ಲ ಏನು ಗುರುತಿಸ್ಕೊಂಡು ಇವತ್ತು ಹೆಜ್ಜೆ ಆಗ್ತಾ ಇದ್ದೀರಿ. 3 ವರ್ಷ ಅಂದರೆ ವರ್ಷಕ್ಕೆ 365 ದಿನ ಇಂಟು 3 1000 ದಿನ. 1000 ದಿನ ಯಾರು ನಿದ್ದೆ ಹೋಗೋದು ಬೇಡ. ನಡೀರಿ ಪಕ್ಷ ಕಟ್ಟೋಣ, ನಡೀರಿ ಹಳ್ಳಿಗಳಿಗೆ ಹೋಗೋಣ, ನಡೀರಿ ಜನಗಳ ಸಮಸ್ಯೆನ ಆಲಿಸೋಣ. ಅವಕಾಶ ಬಂದಾಗ ಜನರು ಯಾವ ಸಮಸ್ಯೆನಲ್ಲಿ ಇವತ್ತು ಪ್ರತಿನಿತ್ಯ ಜೀವನ ಮಾಡ್ತಾ ಇದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮುಂದೆ ಜನ ನಮ್ಗೆ ಅವಕಾಶ ಕೊಟ್ಟು ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದಕ್ಕೆ ಪರಿಹಾರ ತಗೊಂಡು ಬರ್ಬೋದು, ಯಾವ ರೀತಿ ಜನರು ಸಮೃದ್ಧವಾಗಿ ಬದುಕ್ತಕ್ಕಂಥದಕ್ಕೆ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಡ್ಬೋದು ಅಂತಕ್ಕಂಥದ್ದು ನಮಗೂ ಕೂಡ ಅನುಭವ ಬೇಕಾಗಿದೆ, ನಾವು ಕೂಡ ಅನುಭವ ಬೆಳೆಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ
ನಿಮ್ಮ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳ್ತೇನಣ್ಣ, ಭಾಳ ಕಡೆ ಇವತ್ತು ಮಾಧ್ಯಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕ, ಯಾವ ಪಟ್ಟನೂ ಬೇಡ, ಯಾವ ಅಭಿಷೇಕವೂ ಬೇಡ. ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನಗೆ ಯಾವ ಸ್ಥಾನಮಾನದ ಅಪೇಕ್ಷೆಯಿಂದ ನಾನು ಇವತ್ತು ಈ ಪ್ರವಾಸವನ್ನು ಮಾಡ್ತಾ ಇಲ್ಲ. ನನಗೆ ನಮ್ಮ ಪಕ್ಷ ಉಳಿಬೇಕು. ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರುಗಳು ಬೆಳಿಬೇಕು. ಮುಂದೆ ಬನ್ನಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿದೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಿದೆ. ತುಂಬ ಜನ ನಿಲ್ಲಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತೀರಿ, ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ. ಬನ್ನಿ ಮುಂದೆ. ನಾನು ಇಂಥ ಸಮಾಜ, ಇಂಥ ಸಮುದಾಯ, ಇಂಥ ಧರ್ಮ ಅಂತ ನೋಡಲ್ಲ. ನಮ್ಮದು ಜಾತ್ಯತೀತ ಮನೋಭಾವ, ಜಾತ್ಯತೀತ ಸಿದ್ಧಾಂತ. ನಮಗೆ ಇವ್ರು ಮತ ಹಾಕಿಲ್ಲ, ಇಂಥ ಸಮಾಜ ನಮಗೆ ಮತ ಹಾಕೋದಿಲ್ಲ, ಪ್ರಶ್ನೆನೇ ಇಲ್ಲ, ಪ್ರಶ್ನೆನೇ ಇಲ್ಲ. ನಾವೆಲ್ಲರನ್ನೂ ಕೂಡ ಒಂದೇ ರೀತಿ ಕಾಣ್ತೇವೆ. ಮನುಷ್ಯತ್ವದ ಗುಣಗಳನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹಿಂದಿನಿಂದನೂ ನಮಗೆ ತೋರಿಸಿದ್ದಾರೆ, ಅದನ್ನು ನಾವು ರೂಢಿಸ್ಕೊಳ್ಳೋಣ. ಯಾವ ತಾರತಮ್ಯ ಬೇಡ. ಎಲ್ಲ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ, ನಮ್ಮ ತಾಯಿ ಅಂದರೆ. ಹಾಗಾಗಿ ವಿಶ್ವಾಸದಲ್ಲಿ ಒಂದು ಛಲ ಇಟ್ಕೊಳ್ಳಿ, ಪಕ್ಷ ಕಟ್ಟೋಣ. ಒಂದು ದಿಟ್ಟವಾದಂಥ ಹೆಜ್ಜೆ ಇಟ್ಟಿದ್ದೀವಿ. ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ತಗೊಳ್ಳೋದು ಬೇಡ ಯಾವ ಕಾರಣಕ್ಕೂ. ವಯಸ್ಸಿದೆ. ಕುಮಾರಣ್ಣ ಪಂಚರತ್ನ ರಥಯಾತ್ರೆ ಮಾಡಿದರು. ಕೈಕಾಲು ಗಟ್ಟಿಗಿದೆ, ನಡೀರಿ ಜನರ ಪರವಾಗಿ ಪಾದಯಾತ್ರೆ ಮಾಡೋಣ, ನಡೀರಿ. ವಿಷಯಗಳು ಸಿಗ್ತಾವೆ, ನಡೀರಿ. ಜನರ ಪರವಾಗಿ ನಾವು ಇದ್ದೀವಿ ಅಂತ ತೋರಿಸೋಣ, ನಡೀರಿ, ಮಾಡೋಣ. ಆ ದಿನಗಳು ಬರುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ತಾವೆಲ್ಲರೂ ಏನಿಲ್ಲಿ ಬಂದು ಸೇರಿದ್ದೀರಿ, ಎಲ್ಲರೂ ಒಂದೊಂದು ಪಂಚಾಯಿತಿಗಳಲ್ಲಿ ಅಣ್ಣ ಒಂದು 10 ಜನ ತಂಡ ಮಾಡಿ ದಯವಿಟ್ಟು ಹೆಣ್ಮಕ್ಳು ಮಾತ್ರ ಕಡೆಗಣಿಸ್ಬೇಡ್ರಿ. ಮಹಿಳೆಯರನ್ನ ಮುಂದೆ ಕರ್ಕೊಂಬನ್ನಿ. ಮಹಿಳೆಯರನ್ನೇ ಇವತ್ತು ನೀವು ಮುಂದಿಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ಕೊಡಿ. ಹಿರಿಯಕರಿರಲಿ, ಯುವಕರಿರಲಿ, ಮಹಿಳೆಯರಿರಲಿ, ಮೂರು ಒಂದು ತಂಡ ಮಾಡ್ರಣ. ಒಂದು 10 ಜನ, 15 ಜನ ಟೀಮ್ ಮಾಡಿರಿ ಪಂಚಾಯಿತಿಗಳಿಗೆ. ದೊಡ್ಡವ್ರ ಸಾಧನೆ, ಕುಮಾರಣ್ಣವ್ರ ಸಾಧನೆ, ಯಾಕೆ ಪ್ರಾದೇಶಿಕ ಪಕ್ಷ ಇರಬೇಕು, ಯಾಕೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಎಲ್ಲ ಒಂದು ಬುಕ್ಲೆಟ್ ಮಾಡಿಸ್ತೀನಿ. ದಯವಿಟ್ಟು ಮನೆ ಮನೆಗೆ ಹೋಗಿ, ನಿಮ್ಮ ಜೊತೆಲಿ ನಾವು ಇರ್ತೇವೆ, ಏನು ಆಗಬೇಕು ಅಂತ ಕೇಳಿ ಜನರ ಬಳಿ ಹೋಗಿ. 100ಕ್ಕೆ 100 ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ, ಮತ್ತೊಮ್ಮೆ ಜಿಲ್ಲಾಧ್ಯಕ್ಷರು RC ಅಂಜನಪ್ಪನವರು ಇದ್ದಾರೆ, ಹಾಗೂ ನಮ್ಮ ಹಿರಿಯೂರಿನ ಜಯಣ್ಣವ್ರು ಬಂದಿದ್ದಾರೆ, ಮತ್ತೊಬ್ಬರು ರವೀಂದ್ರಪ್ಪನವರು ಇದ್ದರು, ಇಲ್ಲೇ ಇದ್ದಾರೆ, ಜಗ್ಗಣ್ಣ ಇದ್ದಾರೆ, ನನ್ನ ಯುವ ಸಮುದಾಯದ ಸಹೋದರ, ಕುಣಿಗಲ್ ತಾಲೂಕಿನ ಜಗ್ಗಣ್ಣ, ಡಿ ನಾಗರಾಜಣ್ಣವರ ಮಗ. ಬೇರೆ ಇನ್ಯಾರು ಬಿಟ್ನಣ್ಣ? ಆಯ್ತಲ್ಲ, ಎಲ್ಲರಿಗೂ ಒಳ್ಳೇದು. ಇಲ್ಲಿ ನಮ್ಮ ತಿಮ್ರಾಯಪ್ಪಣ್ಣ ಇಲ್ಲೇ ಅವರೇ, ನಮ್ಮ ಮುಂದಿನ ಪಾವಗಡ ಕ್ಷೇತ್ರದ ಶಾಸಕರಾಗ್ತಕ್ಕಂಥ ತಿಮ್ರಾಯಪ್ಪಣ್ಣ ಅವರು ಇಲ್ಲೇ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಕೋರ್ತೇನೆ. ಮಧ್ಯಾಹ್ನ 2:15 ಗಂಟೆ ಆಯಿತು. ಈಗ ನಮ್ಮ ಕೃಷ್ಣಪ್ಪನಿಗೆ ನಾನು ಉತ್ತರ ಕೊಡಲಿಕ್ಕಾಗೋದಿಲ್ಲ. ಇಲ್ಲಿ ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಊಟ ಮಾಡ್ಕೊಂಡು ನಾನು ಸ್ವಲ್ಪ ತುರುವೇಕೆರೆ ಪ್ರವಾಸಕ್ಕೆ ಹೋಗ್ತೀನಿ. ಎಲ್ಲ ಮಾಧ್ಯಮದ ಮಿತ್ರರೇ, ನಿಮ್ಮ ಸಹಕಾರ ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.